ಇವತ್ತು ಮಲ್ಕೂಡ್ ಊರಾಗ ಯಶವಂತರಾವ್ ಬೊಮ್ಮ ಅವ್ರ ಜೊತೆಗಿದ್ದೀವಿ. ಯಶವಂತರಾವ್ ಬೊಮ್ಮ ಅವರು ವೆಟ್ರನರಿ ಸ್ಪೆಷಲಿಸ್ಟ್ ಅರ. ಅವರು ಎಲ್ಲ ಆಕಳು ದನಗಳದೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಅವಕ್ಕೇನು ರೋಗ ಅವೆಲ್ಲ ಬಂದ್ರೆ ಈಗ ಅವ್ರ ಜೊತೆ ಮಾತಾಡೋ ಒಂದು ಸ್ವಲ್ಪ ಎಲ್ಲ ಮಾಹಿತಿ ತೊಗೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಈಗ ನೀವು ಎಷ್ಟು ವರ್ಷದಿಂದ ಇದು ಕೆಲಸ ಮಾಡ್ತೀರಿ? ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ರಿ. ನಾನು 16 ವರ್ಷದಿಂದ ಮಾಡತ್ತೇನೆ ರೀ. ಹಾಂ, ನಾನು ಒಬ್ಬ ನಮ್ಮ ಸರ್ ಅಂತಿದ್ದಾರೆ ಶಿವಮೊಗ್ಗ ಅವರು ಡಾಕ್ಟರ್ ಪ್ರಸನ್ನ ಅಂತೇಳಿ ಟೆಂಗಳಿಗೆ ವೆಟರ್ನರಿ ಡಾಕ್ಟರ್ ಇದ್ದಾರೆ. ಆಗಿ ದೊಡ್ಡ ಪೋಸ್ಟ್ ಸರ್ ಅವರು. ನಾನು ಅವ್ರ ಕೈಯಲ್ಲಿ ಕೆಲಸ ಮಾಡಿಕೊಂಡು ಅವರು ಇದರಿಂದ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಅದು ಬಿಟ್ಟು ಮತ್ತೇನು ಕೆಲಸ ಮಾಡ್ತೀರಿ? ಏನಿಲ್ಲ ರೀ, ಮೇನ್ ಅಗ್ರಿಕಲ್ಚರ್ ಒಂದೇ ರೀ. ಆದ್ರೂ ಅವಾಗ ಕಾಲಿಟ್ಟು ಇದ್ನಲ್ರಿ, ಅವ್ರ ಹಿಂದ್ಗಡೆ ಹೋಗಿ ಹಳ್ಳಿ ಹೋಗಿ ಅದು ಅವ್ರಲ್ಲಿಂದ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದಾ? ಈಗ ನೀವು ಈ ವೆಟರ್ನರಿ ಇದ್ರಾಗ ಸಾಮಾನ್ಯವಾಗಿ ನಮಗೆ ಎಂಥ ರೋಗಗಳು, ಈಗ ಸೀಸನಲ್ ರೋಗ ಬರ್ತಾವ ಎತ್ತುಗಳಿಗೆ ಆಕಳುಗಳಿಗೆ? ಈಗ ಮಳೆಗಾಲದಾಗ ಎಂಥ ರೋಗಗಳು ಬರ್ತಾವ? ಈಗ ಎತ್ತುಗಳಿಗೆ ಕಾಲ್ಗಳಿ ಅಂತ ಬರ್ತದ್ರಿ. ಹಾಂ, ಕಾಲ್ಗಳಿಗೆ ಬಂದ ಟೈಮ್ನಾಗ ಅದಕ್ಕೆ ಏನು ಮಾಡ್ಬೇಕು, ಡಿಸೆಂಬರ್ದಾಗ ಒಂದು ಟೈಮು FMD ಮಾಡಿಸ್ಬೇಕ್ರಿ. ಮತ್ತು ಜನವರಿದಾಗ ಮತ್ತು ಮುಂದೆ ಜೂನ್ದಾಗ ಒಂದ್ಸಲ ಮಾಡಿಸ್ಬೇಕು. FMD ಕಾಲ್ಗಳಿ ಅದು. ಮತ್ತೇನಂದ್ರೆ SQB ಅಂತೇಳಿ ಒಂದು ಇಂಜೆಕ್ಷನ್ ಬರ್ತದೆ ರೀ, ಗಂಟಲು ರೋಗ ಮತ್ತು ಚಪ್ಪೆ ರೋಗ. ಅದು ಕೊಡ್ಬೇಕ್ರಿ ಕಂಪಲ್ಸರಿ ಜುಲೈ ಆಗಸ್ಟ್ನಾಗ. ಅದಕ್ಕೆ ಇಂಜೆಕ್ಷನ್ ಕೊಡ್ಬೇಕ್ರಿ. ಇನ್ನೊಂದು ಏನಂದ್ರೆ ರೀ, ಈ ದನಗಳಿಗೆ ಕುಂದ್ ಅಂತ ಆಗ್ತದೆ ರೀ. ಕುಂದ್ ಅಂದ್ರೆ ಪೂರಾ ಮೂಗು ಒಣಗ್ತದೆ ರೀ, ಬಾಯಲ್ಲಿ ಜೋಲು ಕಡಿತದ, ಇದು ಹೊಟ್ಟೆ ನಿಬ್ಬರ ಆಗ್ತದೆ ರೀ. ಅಂಥ ಟೈಮ್ನೊಳಗೆ ನಾವು ಮೆಲಕ್ಸಿಕ್ಯಾಮ್ ಇಂಜೆಕ್ಷನ್ 15 ml ಕೊಡ್ಬೇಕ್ರಿ. ಒಂದು ಪೆನ್ಸಿಲಿನ್ ಟೆಟ್ರಾಕ್ಸಿನ್ ಅಂತ ಒಂದು 10 ml ಕೊಡ್ಬೇಕ್ರಿ. ಮತ್ತು ಇನ್ನೊಂದು ಡೆಕ್ಸಾಮೆಸಿನ್ ಅಂತ ಒಂದು 10 ml ಕೊಡ್ಬೇಕ್ರಿ. ಒಂದು ಆಕ್ಸಿ ಅಂತ 10 ml ಕೊಡ್ಬೇಕ್ರಿ. 4 ಇಂಜೆಕ್ಷನ್ ನಾವು ಕೊಟ್ಟೇವಂದ್ರೆ ಅದು ಕ್ಯೂರ್ ಆಗ್ತದೆ. ಹಾಂ. ಇನ್ನೊಂದು ಏನಂದ್ರೆ ರೀ, ದನಗಳಿಗೆ ಈಗ ಹೆಣ್ಣು ದನ ಇರ್ತಾವ್ರಿ, ಅವಕ್ಕೇನಪ್ಪ ಅಂದ್ರೆ ಹುಟ್ಟಿದ 2 ತಿಂಗಳಿಗೆ ಮತ್ತು ಇದು ಬರ್ತದೆ. ಅವಕ್ಕೆ ಅವಾಗೇನಪ್ಪ ಅಂತಂದ್ರೆ ನಾವು ಫಸ್ಟ್ ಬೇದಿ ಬಿಟ್ಟು ಸೆಕೆಂಡ್ ಬೇದಿ ಹಾಕ್ತಾರೆ, ಮತ್ತು ಆ ಟೈಮ್ನಾಗ ಮತ್ತೆ ಕರು ಹಾಕ್ಬೋದ್ರಿ ಅವು. ಹಾಂ. ಈಗ ರೋಗ ರುಜಿನ ಬಂದಿರ್ತಾವಲ್ರಿ ಎತ್ತುಗಳಿಗೆ, ಅವಾಗ ಅವು ಮೇವು ತಿನ್ನೋದು ಬಿಡ್ತಾವ. ಅದ್ರ ಸಲುವಾಗಿ ಏನು B ಕಾಂಪ್ಲೆಕ್ಸ್ ಮತ್ತು ಅವಿಲ್ ಅಂತ ಕೊಡ್ಬೇಕ್ರಿ. ಅದೇನು ಇಂಜೆಕ್ಷನ್ ಕೊಡ್ಬೇಕ್ರಿ. ಓಕೆ, ಆಯ್ತು. ಸಂಡಸ್ ಜಾಸ್ತಿ ಮಾಡತ್ತ ಅಂತ ತಿಳ್ಕೊಡ್ರಿ, ಅದು ಸ್ವಲ್ಪ ಡೈಮಿನ್ ಅಂತ ಒಂದು ಇಂಜೆಕ್ಷನ್ ಬರ್ತಾವ್ರಿ, 10 ml ಅದು ಕೊಡ್ಬೇಕ್ರಿ. ಓಕೆ. ಹಾಂ ರೀ. ಈಗ ನೀವು ಇದು ವೆಟರ್ನರಿ ನೀವೇನು ಎಲ್ಲಾರ ಕಲ್ತೀರ? ನಾನು ಎಲ್ಲಿ ಕಲ್ತಿಲ್ರಿ, ನಮ್ಮ ಸಾಹೇಬರು ಹೇಳ್ದಂಗೆ ನಾ ಮಾಡಿಲ್ಲ ಅಷ್ಟೇ. ಆದ್ರೂ ನನಗೆಲ್ಲ ಇಂಗ್ಲೀಷ್ ಆಗ್ಯದ ರೀ. ನಾ ರೈಟಿಂಗ್ ಕರೆಕ್ಟ್ ಬರ್ಕೊಡ್ತೇನೆ ರೀ. ಎಲ್ಲ ಔಷಧ ಎಲ್ಲ ಮಾಹಿತಿ ಅದ ರೀ. ಹಾಂ ರೀ. ಆಯ್ತು. ಮಳೆ ಅಂತ ಬಿಡ್ತದಲ್ರಿ, ಮಳೆ ಬಿಟ್ಟ ಟೈಮ್ನಾಗ ನಾವು ಏನು ಮಾಡ್ಬೇಕ್ರಿ, 10 ml ಐಸೋಬ್ಲೇಟ್ ಕೊಡ್ಬೇಕು. ಇಂಟರ್ಸಪ್ 3 ಅಂತೇಳಿ ಒಂದು 3 ಗ್ರಾಮ್ ಒಂದು ಇಂಜೆಕ್ಷನ್ ಬರ್ತದೆ. ಈಗ ನಾವು ಎತ್ತುಗಳು ನೋಡಮ್ರಿ. ಇನ್ನೂ ಒಂದು ಕೇಳೋದು ನಿಮ್ಗೆ, ಈ ಎತ್ತುಗಳು ನೀವು ವಯಸ್ಸು ಹೆಂಗೆ ಕಂಡು ಹಿಡಿತೀರಿ? ಈಗ ನಾವು ಎಲ್ಲೇನ ಮಾರ್ಲಿಕ್ಕೆ ಹೋಗಿದ್ರೆ ಸಂತಿದಾಗ ಹೋಗ್ತೀವಿ, ಎಷ್ಟು ವಯಸ್ಸಿನ ಎತ್ತುಗಳು ಅಂತ? ವಯಸ್ಸು 2 ಹಿಡ್ಕೊಂಡು 6 ಅಂತ ಎತ್ತುಗಳು ಇರ್ತಾರೆ. ಅವು 6 ಕಡಿಯಲ್ಲಿ ಏನು ಬರ್ತಾವಲ್ಲ, ಅದು ಕಡಿಯಲ್ಲಿದ್ದು ವಯಸ್ಸಾದವು. 6 4 ಏಜ್ ಇದೆ. ಓಕೆ. ಈಗ ಅವು ಒಂದು ದನಗಳು, ಇವು ಹೋರಿಗಳು ಇರ್ತಾವೆ, ಅವು ದನಗಳು ವ್ಯವಸಾಯಕ್ಕಾಗಿ ಅಥವಾ ಹೊಸದನಿಗೆ ಯಾವಾಗ ಎಷ್ಟು ವರ್ಷದಿಂದ ಯೂಸ್ ಆಗ್ತದೆ? ಅದು ಹುಟ್ಟಿದ 3 ವರ್ಷಕ್ಕೆ ಬರ್ತದೆ. 3 ವರ್ಷಕ್ಕೆ ಗಳೆಯೋದು. ಇವು ನಿಮ್ಮ ಎತ್ತುಗಳು? ನಮ್ಮ ಇವಕ್ಕೆಲ್ಲ ಏನೇನು ಆರೈಕೆ ಮಾಡ್ತೀರಿ? ಏನೇನು ಮೇವು ಕೊಡ್ತೀರಿ ಇವಕ್ಕೆ ನಾವು ತಿನ್ನಿ ಅಂತ ಕೊಡ್ತೀವಿ ರೀ. ತೊಗರಿ ಕುಸಿಬಿ ಎಲ್ಲ ಮಿಕ್ಸ್ ಮಾಡಿ ದಿನ 2 ಟೈಮ್ ಕೊಡ್ತೀವಿ. ಆಯಿತು. ಜೂನ್ ಜುಲೈದಾಗ ಹಿಂಡಿ ತಿನ್ನಿಸ್ತೀವಿ ರೀ. ಇವೆಲ್ಲ ಟ್ರೀಟ್ಮೆಂಟಲ್ಲೂ ನಿಮ್ದು ಫೀಸ್ ಎಷ್ಟಲ್ಲ? ನಿಮ್ಗೆ ಯಾರನ್ನ ಮಾಹಿತಿ ಬೇಕಾದ್ರೆ ಎಲ್ಲಿ ಭೇಟಿ ಆಗ್ಬೇಕು? ಈ ಫೀಸ್ ಏನು ಜಾಸ್ತಿ ತೊಗೊಂಬಲ್ರಿ. ನಂದು ಏನದ ಅಂದ್ರೆ ದನಗಳ ಸೇವಾ ಮಾಡ್ಕೊಂಬದು ಒಂದು ಇದಾದ್ರಿ ಮಾಡ್ತೀವಿ. ನೀವು ಎಲ್ಲಿ ಕರೆದ್ರು ನೀವು ಹೋಗ್ತೀರಿ? ಈಗ ಸುತ್ತ ಹಳ್ಳಿಗಳ್ದಾಗ ಯಾರನ್ನ ಕರಿತಾರೆ ನೀವು ಹೋಗ್ತೀರಾ? ಪ್ರೆಸೆಂಟ್ ಇವತ್ತು ಒಂದು ತೊಲಸಳಿಗೆ ಹೋಗಿದ್ರಿ ಬೆಳಗ್ಗೆ, ಅವರೇ ಬಂದು ಕರ್ಕೊಂಡು ಹೋಗಿ ನೀವು ಅಲ್ಲಿ ಟ್ರೀಟ್ಮೆಂಟ್ ಮಾಡಿ, ನಾ ಏನು ಬ್ಯಾಡ್ರಿ ಅಂದ್ರೆ 300 ರೂಪಾಯಿ ಕೊಟ್ರಿ. ಈಗ ದನಗಳಿಗೆ ಹೀಟ್ ಆಗ್ತವೆ, ಹೀಟಾಗಿ ಸಗಣಿ ಒಳಗೆ ಬ್ಲಡ್ ಬರ್ತವೆ, ಏಕೆ ಒಳಗೆ ಬ್ಲಡ್ ಬರ್ತವೆ. ಅವಾಗ ನಾವು ಏನು ಮಾಡ್ಬೇಕು, ಬೆರಲಿನ ಅಂತ ಇಂಜೆಕ್ಷನ್ ಬರ್ತದೆ, ಅದ್ರ ಜೊತೆ ಅವಿಲ್ ಮಾಡ್ಬೇಕ್ರಿ. ಅವಿಲ್ ಮಾಡಿದ್ಮೇಲೆ ಅದಕ್ಕೆ ಹಾಕಿ 3 ಇಂಜೆಕ್ಷನ್ ಕೊಟ್ಟರೆ ಬ್ಲಡ್ ಕಮ್ಮಿ ಆಗ್ತದೆ. ಹಾಂ. ಜ್ವರ ಭಾಳ ಬರ್ತದೆ, ಮೆಲಕ್ಸಿಕಮ್ 15 ml ಕೊಡ್ಬೇಕು. ಹಾಂ.
ಈಗ ಆಕ್ಸಿಡೆಂಟ್ ಅದು ಆಗ್ತಾವ ನೋಡ್ರಿ, ಈಗ ರೋಗ ಏನಿರಂಗಿಲ್ಲ, ಆಕ್ಸಿಡೆಂಟ್ ಆದ ಕೈ ಮುರ್ಕೊಂಡು ಚಪ್ಪಿ ಮುರ್ಕೊಂಡು ಅಂಥವು ನೀವೇನು ಟ್ರೀಟ್ಮೆಂಟ್? ಅಂಥವು ನಾವು ಇಂಜೆಕ್ಷನ್ ಕೊಡ್ತೇವೆ. ಹಾಂ ಲಿಮೋವಿಟ ಮತ್ತು ಐಸೋಪ್ರಾಡ್ ಕಂಟಿನ್ಯೂ ಒಂದಿನ ಬಿಟ್ಟು ಒಂದಿನ ಕೊಡ್ಬೇಕು ರೀ. ಮತ್ತು ಇನ್ನೊಂದು ಏನಪ್ಪ ಸೆಪ್ಟಕ್ಸಿನ್ ಅಂತ ಒಂದು ಇಂಜೆಕ್ಷನ್ ಬರ್ತದೆ, ಅದು ಕೊಡ್ಬೇಕು ಇನ್ನೇನು. ಓಕೆ. ಹಾಂ, ನಿಮ್ಗೆ ಏನಾರ ಇಂಥದ್ದು ಏನಾರ ಒಂದು ಘಟನೆ ನೆನಪದೇನು ಆಕ್ಸಿಡೆಂಟ್ ಆಗಿದ್ದು ಒಟ್ಟು ನಡಿಲಕ್ಕೆ ಬರ್ಲಾರ್ದು ನಡ್ಸೀವಿ ರೀ ನಾವು. ಒಂದು ವಾರದೊಳಗೆ ನಿಮ್ಮ ಎತ್ತು ನಡೆಸ್ತೀನಿ ಅಂದ್ರೆ ನಡೆಸೇ ಬಿಟ್ಟೇನಿ ರೀ ನಾನು. ಹಾಂ ರೀ, ಅಂದ್ರೆ ನಿಮ್ಮ ಟ್ರೀಟ್ಮೆಂಟ್ ಪರ್ಫೆಕ್ಟ್ ಆಗಿ ನನಗೆ ನಾನು ನಂದು ಹೇಳ್ಕೊಂಬಲ್ರಿ ಸರ್. ಹಾಂ, ನಾನು ಸುತ್ತ ಹಳ್ಳಿ ಜನ ನಾನು ತಾರೀಫ್ ಮಾಡ್ತಾರೆ ಅಷ್ಟೇ. ನಾನು ಎಲ್ಲ ಕಡೆ ಡಾಕ್ಟ್ರಿಗೆ ಮೀರಿ ಕೆಲಸ ನಾ ಮಾಡ್ತೀನಿ. ನೀವು ಮಾಡ್ತೀರಿ. ನಿಮಗೆ ಮೀರಿದ್ದು ಏನಾರ ಕೆಲಸ ಬಂದಂದ್ರೆ ನೀವು ಯಾರಿಗೆ ನಮ್ಮ ಸಾಹೇಬ್ರಿಗೆ ಒಂದು ಮಾತು ಕೇಳ್ತೀನಿ, ಸರ್ ಇದು ಹಿಂಗದ, ಹಾಂ, ಈ ಕೇಸ್ ಸೀರಿಯಸ್ ಅದ, ಇದು ಏನು ಮಾಡ್ಬೇಕಂತ ಒಂದು ಮಾತು ಕೇಳ್ತೀನಿ. ಅವ್ರು ನಿಮಗೆಲ್ಲ ಮಾಹಿತಿ ಗುರುಗಳಿಗೆ ಕೇಳ್ತೀನಿ, ಗುರುಗಳಿಗೆ ಕೇಳಿ ಮಾಡ್ತೀನಿ. ಓಕೆ. ಹಾಂ, ನಮ್ಮ ಬಾಸ್ ಅದ ರೀ ಶಿವಮೊಗ್ಗಕ್ಕೆ, ಶಿವಮೊಗ್ಗದ ಅವ್ರಿಗೆ ಕೇಳಿ ಮಾಡ್ತೀನಿ. ಆಯ್ತು ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.